ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಮೊದಲು ವಾರ ಈ ರಾಶಿಗೆ ತುಂಬಾ ಲಕ್ಕಿ ಆಗಿರುತ್ತೆ. ಗಜಕೇಸರಿ ಮತ್ತು ಶಶರಾಜಯೋಗದಿಂದ ಡಬಲ್ ಲಾಭ. ಯಾವ ರಾಶಿಗೆ ಅನ್ನೋದನ್ನು ಹೇಳ್ದಕ್ಕೆ ಮುಂಚೆ ನನ್ನ ಚಾನಲನ್ನು ತುಂಬ ಮಂದಿ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯುತ್ತೀರಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡೋದನ್ನು, ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೆ ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಹೇಳ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ಲೈಕಾನ್ ಇರ್ತದೆ, ಪ್ರೆಸ್ ಮಾಡಿದಾಗ ಆಲ್ ಅಂತ ಬರ್ತಾ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಾನು ನಂಬಿರುವ ಶಿವದೇವರ ಹಾಗೂ ಕುರುಗಜ ದೈವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ನಮೂದಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಬರೆದುಕೊಳ್ಳಿಸಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಹಾಗೆಯೇ ಮೇ ಮೊದಲ ವಾರದಲ್ಲಿ 2 ರಾಜಯೋಗ ರೂಪುಗೊಳ್ಳುವಂಥದ್ದು. ಈ ವಾರ ಗುರು ವೃಷಭ ರಾಶಿಯಲ್ಲಿ ಸಂಚರಿಸುವಂಥದ್ದು ಮತ್ತು ಚಂದ್ರನು ಕುಂಭರಾಶಿಯಲ್ಲಿ ಸಂಚರಿಸುವಂಥದ್ದು. ಇದು ಗಜಕೇಸರಿ ರಾಜಯೋಗವನ್ನು ಸೃಷ್ಟಿ ಮಾಡುವಂಥದ್ದು. ಶನಿ ಕುಂಭರಾಶಿಯಲ್ಲಿ ನೆಲೆಸುವ ಮೂಲಕ ಶಶರಾಜಯೋಗವನ್ನು ಕೂಡ ಸೃಷ್ಟಿ ಮಾಡುವಂಥದ್ದು. ಗ್ರಹಗಳ ಶುಭ ಸ್ಥಾನ ಮತ್ತು ಈ 2 ರಾಜಯೋಗದ ಪ್ರಭಾವದಿಂದಾಗಿ ಯಾವ 5 ರಾಶಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ನೋಡೋಣ. ಹಾಗೆಯೇ ಮೇ ಮೊದಲ ವಾರದಲ್ಲಿ ಗುರು ವೃಷಭ ರಾಶಿಯಲ್ಲಿ ಸಂಚರಿಸಲಿದ್ದು. ವಾರದ ಮಧ್ಯದಲ್ಲಿ ಚಂದ್ರ ಕುಂಭರಾಶಿಗೆ ಚಲಿಸುವಂಥದ್ದು. ಇದು 2 ರಾಜಯೋಗವನ್ನು ಅಂದರೆ ಶಶರಾಜಯೋಗ ಮತ್ತು ಹಾಗೆಯೇ ಗಜಕೇಸರಿ ಯೋಗ ರೂಪುಗೊಳ್ಳುವಂಥದ್ದು. ಹಾಗೆಯೇ ಮೇ ಮೊದಲ ವಾರ ಕೆಲವು ರಾಶಿ ಚಿಹ್ನೆಗಳ ಜನರಿಗೆ ತುಂಬ ಅದೃಷ್ಟಶಾಲಿ ಆಗಿರಲಿದೆ. ಈ ರಾಶಿಗಳ ಜನರು ಹೂಡಿಕೆ ಆಗಿರ್ಬೋದು, ವಿದೇಶದ ಮೂಲಕ ಲಾಭಗಳನ್ನು ಪಡೆಯುವಂಥದ್ದಾಗಿರ್ಬೋದು, ಎಲ್ಲದರಲ್ಲೂ ಒಳ್ಳೆಯದಿದೆ. ಜೊತೆಗೆ ಅವರ ವೃತ್ತಿ ಜೀವನದಲ್ಲಿ ಕೂಡ ಅನೇಕ ಉತ್ತಮ ಅವಕಾಶಗಳು ಬರುವಂಥದ್ದು. ಹಾಗೆಯೇ ಮೇ ಮೊದಲ ವಾರದಲ್ಲಿ ಯಾವ 5 ರಾಶಿಗಳ ಜನರು ಅದೃಷ್ಟಶಾಲಿಗಳಾಗ್ತಾರೆ ಅನ್ನೋದನ್ನು ನೋಡೋಣ. ಯಾವ 5 ರಾಶಿಗೆ ತುಂಬಾ ಚೆನ್ನಾಗಿದೆ ಈ ಒಂದು ಮೇ ಅಂದರೆ ಪ್ರತಿಯೊಂದು ರಾಜಯೋಗ ಆಗಿರ್ಬೋದು ಅಥವಾ ಗ್ರಹಗಳ ಸಂಯೋಗ ಆಗಿರ್ಬೋದು ಅಥವಾ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಗ್ರಹಗಳ ಸಂಚಾರ ಆಗಿರ್ಬೋದು, ಅದು 12 ರಾಶಿಗೆ ಕೂಡ ಪರಿಣಾಮ ಬೀರುವಂಥದ್ದು. ಆದರೆ ಕೆಲವೊಂದು ಗ್ರಹ ಸಂಚಾರ ಕೆಲವೊಂದು ರಾಶಿಯವರಿಗೆ ತುಂಬಾ ಚೆನ್ನಾಗಿ ಆ ರಾಶಿ ಮೇಲೆ ಪರಿಣಾಮ ಬೀರುವಂಥದ್ದು. ಒಂದು ಒಳ್ಳೆಯ ರೀತಿಯಲ್ಲಿ. ಯಾರಿಗೂ ತುಂಬ ಕೆಟ್ಟದು ಅಂತ ಯಾರಿಗೂ ಆಗೋದಿಲ್ಲ, ನೆನಪಿಟ್ಕೊಳ್ಳಿ. ಹಾಗೆಯೇ ಈ ಒಂದು ರಾಜಯೋಗದಿಂದ ಈ ಒಂದು ವಾರದಲ್ಲಿ ಮೇ ಮೊದಲ ವಾರದಲ್ಲಿ ಯಾವ ಒಂದು ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅನ್ನೋದನ್ನು ನೋಡಿಕೊಂಡು ಹೋಗೋಣ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಯಾವ ಅಂದರೆ ಬರೀ ಈ ಒಂದು ಕೆಲವು ರಾಶಿಯವರಿಗೆ ಮಾತ್ರ ಚೆನ್ನಾಗಿರುತ್ತೆ, ನಮಗೆ ಚೆನ್ನಾಗಿಲ್ವಾ ಅಂತ ಯಾರು ಇದು ಮಾಡೋದು ಬೇಡ. ಪ್ರತಿಯೊಂದು ರಾಶಿಗೆ ಕೂಡ ಒಂದೊಂದು ಗ್ರಹ ಸಂಚಾರ ಒಳ್ಳೆಯದು ಮಾಡೇ ಮಾಡುತ್ತೆ. ಮೇಷರಾಶಿ ಹೂಡಿಕೆಯಿಂದ ಲಾಭವಾಗಲಿದೆ. ಮೇಷರಾಶಿ ಜನರಿಗೆ ಈ ವಾರ ತುಂಬ ಶುಭವಾಗಲಿದೆ. ಈ ವಾರದ ಆರಂಭದಲ್ಲಿ ನೀವು ಪ್ರಭಾವಿ ವ್ಯಕ್ತಿಯನ್ನು ಭೇಟಿಯಾಗಬಹುದು. ಅವರ ಸಹಾಯ ನಿಮಗೆ ಪ್ರಯೋಜನಕಾರಿಯಾಗಲಿದೆ. ಅವರ ಸಹಾಯದಿಂದ ನಿಮ್ಮ ಜೀವನ ಸಂತಸದಿಂದ ಇರಲಿದೆ. ಜೊತೆಗೆ ಈ ವಾರ ನೀವು ಹಳೆಯ ಹೂಡಿಕೆಯಿಂದ ಹಣದ ಲಾಭ ಪಡೆಯಬಹುದು. ವಿದೇಶದಲ್ಲಿ ವೃತ್ತಿ ಜೀವನವನ್ನು ಮಾಡಲು ಯೋಚಿಸ್ತಾ ಇರುವವರಿಗೆ ಅಥವಾ ವ್ಯವಹಾರ ಮಾಡಲು ಯೋಚಿಸ್ತಾ ಇರುವವರಿಗೆ ಈ ಸಮಯ ತುಂಬ ಅನುಕೂಲಕರವಾಗಿರುತ್ತೆ. ನಿಮ್ಮ ಏನೇ ಅಡೆತಡೆಗಳು ಇದ್ದರೂ ಕೂಡ ದೂರವಾಗುತ್ತೆ. ಈ ಸಮಯ ಪ್ರೀತಿಯ ಜೀವನಕ್ಕೆ ತುಂಬ ಅನುಕೂಲಕರವಾಗಿರುತ್ತೆ. ಈ ಅವಧಿಯಲ್ಲಿ ನೀವು ಸಂಗಾತಿಯೊಂದಿಗಿನ ಬಂಧ ತುಂಬ ಚೆನ್ನಾಗಿರುತ್ತೆ, ಬಲವಾಗಿರುತ್ತೆ. ಇದು ಈ ಒಂದು ವಾರದಲ್ಲಿ ಈ ಒಂದು ಮೇಷರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಈ ಒಂದು 2 ರಾಜಯೋಗದಿಂದ ಕೂಡ ಅಂತಲೇ ಹೇಳಬಹುದು. ಪ್ರತಿಯೊಂದರಲ್ಲೂ ಕೂಡ ವೃತ್ತಿ ಜೀವನದಲ್ಲಿ ಆಗಿರ್ಬೋದು ಅಥವಾ ವೈವಾಹಿಕ ಜೀವನದಲ್ಲಿ ಕುಟುಂಬದಲ್ಲಿ ಎಲ್ಲ ನೆಮ್ಮದಿ ಇರುವಂಥದ್ದು. ಹಾಗೆಯೇ ಮಿಥುನ ರಾಶಿ ಹಣಕಾಸಿನ ವಿಷಯಗಳಲ್ಲಿ ಈ ವಾರ ತುಂಬ ಅನುಕೂಲಕರವಾಗಿರುತ್ತೆ. ಮಿಥುನ ರಾಶಿ ಜನರು ಈ ವಾರ ಆತುರ ಅಥವಾ ಗೊಂದಲದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳಿಂದ ತೆಗೆದುಕೊಳ್ಳುವುದನ್ನು ಆದಷ್ಟು ತಪ್ಪಿಸಿ. ಹಣಕಾಸಿನ ವಿಷಯಗಳಲ್ಲಿ ಈ ವಾರ ನಿಮ್ಮ ಪರವಾಗಿರಲಿದೆ. ನೀವು ದೀರ್ಘಕಾಲದಿಂದ ವ್ಯವಹಾರದಲ್ಲಿ ನಷ್ಟವನ್ನು ನೋಡ್ತಾ ಇದ್ದರೆ ಈ ಸಮಯದಲ್ಲಿ ಕೆಲವು ಬದಲಾವಣೆಗಳು ನಿಮ್ಮ ಒಂದು ಇದರಲ್ಲಿ ಸಂಭವಿಸುವಂಥದ್ದು ನಿಮ್ಮ ಜೀವನದಲ್ಲಿ. ಹಾಗೆಯೇ ಹಣಕಾಸಿನ ವಿಷಯಗಳಲ್ಲಿ ಕೂಡ ತುಂಬ ಪ್ರಗತಿ ಸಾಧಿಸುವಂಥದ್ದು. ನೀವು ಈ ವಾರ ಒಂದರ ನಂತರ ಒಂದರಂತೆ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಲು ಪ್ರಾರಂಭಿಸುತ್ತೀರಿ. ಈ ವಾರ ನೀವು ನಿಮ್ಮ ವ್ಯವಹಾರ ಅಥವಾ ಕೆಲಸಕ್ಕೆ ಸಂಬಂಧಿಸಿದಂತೆ ದೂರ ಅಥವಾ ಅಲ್ಪ ದೂರ ಪ್ರಯಾಣಿಸಬೇಕಾಗಬಹುದು. ಹಾಗೆ ನಿಮ್ಮ ವೈವಾಹಿಕ ಜೀವನ ಈ ವಾರ ತುಂಬ ಸಂತೋಷದಿಂದ ಕೂಡಿರಲಿದೆ. ಹಾಗೆಯೇ ನಿಮ್ಮ ಸಂಗಾತಿಯ ಭಾವನೆಗಳನ್ನು ನಿರ್ಲಕ್ಷಿಸಲಿಕ್ಕೆ ಹೋಗಬೇಡಿ. ಮಿಥುನ ರಾಶಿಯವರಿಗೂ ಕೂಡ ಈ ವಾರ ಕೆಲವೊಂದು ವಿಷಯಗಳಲ್ಲಿ ತುಂಬಾ ಚೆನ್ನಾಗಿದೆ. ಆದರೆ ಯಾವುದೇ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಅದು ತೆಗೆದುಕೊಳ್ಳುವುದನ್ನು ಆದಷ್ಟು ತಪ್ಪಿಸಿದರೆ ಒಳ್ಳೆಯದು. ಮತ್ತು ಎಲ್ಲ ಒಂದು ಹಣಕಾಸಿನ ವಿಚಾರದಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ಈ ವಾರ ಅಂತಲೇ ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಅದು ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂದರೆ ಪ್ರಯಾಣದಿಂದ ನಿಮಗೆ ಲಾಭವಾಗಲಿದೆ. ಕನ್ಯಾ ರಾಶಿ ಜನರಿಗೆ ಈ ವಾರ ಸ್ವಲ್ಪ ತೊಂದರೆಯೊಂದಿಗೆ ಪ್ರಾರಂಭವಾಗಲಿದೆ. ಆದರೆ ವಾರ ಮುಂದುವರಿದಂತೆ ನಿಮ್ಮ ಕಷ್ಟಗಳು ಆದಷ್ಟು ಕಡಿಮೆ ಆಗುತ್ತೆ. ಈ ವಾರ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಮಾಡುವ ಯಾವುದೇ ಪ್ರಯಾಣ ಕೂಡ ನಿಮಗೆ ತುಂಬ ಫಲಪ್ರದವಾಗಿರಲಿದೆ. ಸೋಮಾರಿತನದಿಂದಾಗಿ ಪ್ರಯಾಣವನ್ನು ಮುಂದೂಡುವಂತೆ
ದಿದ್ದರೆ ಉತ್ತಮ ಅವಕಾಶ ನಿಮ್ಮ ಕೈ ತಪ್ಪಬಹುದು. ಪ್ರಯಾಣವನ್ನು ಮುಂದೂಡದಂತೆ ನೋಡಿಕೊಳ್ಳಿ. ಸೋಮಾರಿತನವನ್ನು ಬಿಟ್ಟು ಪ್ರಯಾಣವನ್ನು ಮುಂದೂಡದಂತೆ ನೋಡಿಕೊಳ್ಳಿ. ಏನಾದರೂ ಪ್ರಯಾಣ ಮಾಡದಿದ್ದರೆ ನಿಮಗೆ ಬರುವಂಥ ಉತ್ತಮ ಅವಕಾಶ ಕೂಡ ನಿಮ್ಮ ಕೈ ತಪ್ಪಬಹುದು. ಈ ರಾಶಿಯ ಮಹಿಳೆಯರು ಈ ಅವಧಿಯಲ್ಲಿ ಹೆಚ್ಚಿನ ಸಮಯವನ್ನು ಧಾರ್ಮಿಕ ಆಧ್ಯಾತ್ಮಿಕ ಚರ್ಚೆಗಳಲ್ಲಿ ಕಳೆಯುವಂಥದ್ದು ಮತ್ತು ಪ್ರೀತಿಯ ಜೀವನ ಈ ವಾರ ತುಂಬ ಉತ್ತಮವಾಗಿರುತ್ತೆ. ಹಾಗೆಯೇ ವೈವಾಹಿಕ ಜೀವನದಲ್ಲಿ ಕೂಡ ತುಂಬಾ ಸಂತೋಷವಿರುತ್ತೆ. ಕನ್ಯಾ ರಾಶಿಯವರಿಗೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಮತ್ತು ಎಲ್ಲ ಒಂದು ವಿಷಯದಲ್ಲಿ ಆಮೇಲೆ ತುಂಬಾ ಚೆನ್ನಾಗೇ ಇರುತ್ತೆ ಅಂತ ಹೇಳಬಹುದು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಅದು ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋದಾದರೆ ಸಮಸ್ಯೆಗಳು ಬಗೆಹರಿಯಲಿವೆ. ವೃಶ್ಚಿಕ ರಾಶಿಯವರಿಗೆ ಈ ವಾರದ ಆರಂಭ ನಿಮ್ಮ ಮನಸ್ಸಿಗೆ ಅನುಗುಣವಾಗಿರುವುದಿಲ್ಲ, ಆದರೆ ವಾರದ ಮಧ್ಯ ನಿಮಗೆ ತುಂಬ ಪ್ರಯೋಜನಕಾರಿಯಾಗಿರಲಿದೆ. ಸುಮ್ಮನೆ ಕುಳಿತುಕೊಳ್ಳುವ ಬದಲು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸುವುದು ಒಳಿತು. ಈ ವಾರ ನಿಮ್ಮ ಸಮಸ್ಯೆಗಳು ಹೆಚ್ಚಾಗದಂತೆ ನೋಡಿಕೊಳ್ಳಿ. ಈ ವಾರ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಆಪ್ತರು ಮತ್ತು ಹಿತೈಷಿಗಳ ಮೂಲಕ ಪರಿಹಾರ ಸಿಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಹಿರಿಯರು ಕಿರಿಯರೊಂದಿಗಿನ ನಿಮ್ಮ ಸಂಬಂಧ ತುಂಬ ಉತ್ತಮವಾಗಿರುತ್ತೆ. ಈ ಸಮಯ ನಿಮಗೆ ತುಂಬ ಪ್ರಯೋಜನಕಾರಿಯಾಗಲಿದೆ. ನಿಮ್ಮ ವೈವಾಹಿಕ ಜೀವನ ಕೂಡ ಒಳ್ಳೆ ರೀತಿಯಲ್ಲಿ ಇರುವಂಥದ್ದು. ಅದಕ್ಕೆ ಈ ಒಂದು ವೃಶ್ಚಿಕ ರಾಶಿಯವರಿಗೂ ಕೂಡ ಈ ವಾರ ತುಂಬಾ ಒಂದು ಒಳ್ಳೆಯ ಒಂದು ಸಮಯ ಅಂತಲೇ ಹೇಳ್ಬೋದು. ಅಂದರೆ ಶುರುವಿಗೆ ಸ್ವಲ್ಪ ಏನೋ ಅಷ್ಟು ಒಳ್ಳೆಯದಿಲ್ಲದಿದ್ದರೂ ಕೂಡ ಮಧ್ಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಏನೇ ಸಮಸ್ಯೆ ಇದ್ದರೂ ಆದಷ್ಟು ಬಗೆಹರಿಯುವಂಥದ್ದು ಈ ಒಂದು ವಾರದಲ್ಲಿ ಅಂತಲೇ ಹೇಳಬಹುದು. ಹಾಗೆಯೇ ನೆಕ್ಸ್ಟ್ ಒಂದು ಯಾವ ರಾಶಿ ಅಂತ ನೋಡೋದಾದರೆ ಅದು ಧನುರಾಶಿಗೆ ಹೇಗಿದೆ ಈ ವಾರ ಅಂತ ಹೇಳೋದಾದರೆ, ಧನುರಾಶಿಗೆ ನ್ಯಾಯಾಲಯದ ತೀರ್ಪುಗಳು ಏನಾದರೂ ಇದ್ದರೆ ಅದು ನಿಮ್ಮ ಪರವಾಗಿ ಬರಲಿದೆ. ಹಾಗೆಯೇ ಧನುರಾಶಿಯವರಿಗೆ ಈ ವಾರ ತುಂಬ ಸಕಾರಾತ್ಮಕವಾಗಿರಲಿದೆ. ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ನಿಮ್ಮ ದೀರ್ಘಕಾಲದ ಸಮಸ್ಯೆ ಏನಾದರೂ ಇದ್ದರೆ ಈ ವಾರ ಬಗೆಹರಿಯುತ್ತೆ. ಹಾಗೆಯೇ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರಬಹುದು. ಈ ವಾರ ನಿಮ್ಮ ವಿರೋಧಿಗಳು ಸಹ ನಿಮ್ಮೊಂದಿಗೆ ರಾಜಿ ಮಾಡಿಕೊಳ್ಳುವಂಥದ್ದು. ಹಾಗೆಯೇ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದರೆ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು. ಹಾಗೆಯೇ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವ ಅವಕಾಶಗಳು ತುಂಬಾ ದೊರಕುವಂಥದ್ದು. ಹಾಗೆಯೇ ನಿಮ್ಮ ಯಾವುದೇ ದೊಡ್ಡ ಆಸೆಗಳು ಈ ವಾರ ಈಡೇರಬಹುದು. ನಿಮ್ಮ ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತೆ. ನಿಮ್ಮ ಕುಟುಂಬದವರೊಂದಿಗೆ ಸಮಯ ಕಳೆಯುವುದನ್ನು ನೀವು ತುಂಬಾ ಎಂಜಾಯ್ ಮಾಡ್ತೀರಿ, ಆನಂದಿಸ್ತೀರಿ. ಇದು ಈ ವಾರ ಈ ಒಂದು ರಾಶಿಯವರಿಗೆ ಈ ಎರಡು ರಾಜಯೋಗದಿಂದ ಆದಷ್ಟು ಒಂದು ವೃತ್ತಿ ಜೀವನದಲ್ಲಿ ಆಗಿರ್ಬೋದು, ಕುಟುಂಬದಲ್ಲಿ ಆಗಿರ್ಬೋದು, ಅಥವಾ ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.